ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಳೆಯ ಅವಾಂತರಗಳು ಹೆಚ್ಚಾಗ್ತಾ ಇದ್ದಾವೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದಲ್ಲ ಒಂದು ಅವಾಂತರ ಸೃಷ್ಟಿ ಆಗ್ತಾ ಇದೆ. ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಹೆದ್ದಾರಿಗಳೇ ಕುಸಿದು ಹಲವಾರು ಅವಾಂತರಗಳು ಕೂಡ ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ಮುಂದಿನ 3 ರಾಜ್ಯದಲ್ಲಿ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಅಂದರೆ ಮುಂದಿನ 3 ದಿನಗಳಲ್ಲಿ ರಾಜ್ಯದಲ್ಲಿ ಹೆಚ್ಚಾಗಿ ಮಳೆಯಾಗುವಂಥ ಸೂಚನೆ ಕೂಡ ಇದೆ. ಈಗಾಗಲೇ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಅನೇಕ ಅವಾಂತರಗಳಾಗಿದ್ದಾವೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ರಸ್ತೆಗಳು ಜಲಾವೃತ ಆಗಿದ್ದಾವೆ. ದೇವಸ್ಥಾನಗಳೇ ಜಲ ದಿಗ್ಬಂಧನಕ್ಕೊಳಪಟ್ಟಿದ್ದಾವೆ. ಹಾಗಾಗಿ ಇನ್ನೂ 3 ದಿನ ರಾಜ್ಯದಲ್ಲಿ ಇದೇ ರೀತಿಯಾಗಿ ಮಳೆ ಆಗುವಂಥ ಸೂಚನೆ ಕೂಡ ಹವಾಮಾನ ಇಲಾಖೆಯಿಂದ ಸಿಕ್ಕಿರುವಂಥದ್ದು. ಇನ್ನು ಕರಾವಳಿ ಸೇರಿದಂತೆ ಒಳನಾಡಿನ ಜಿಲ್ಲೆಗಳಲ್ಲೂ ಕೂಡ ಮಳೆಯಾಗುವಂಥ ಎಚ್ಚರಿಕೆ ಇದೆ. ಕರಾವಳಿ ಅಂತ ಬಂದಾಗ ಒಂದು ಕಡಲ್ ಕೊರೆತ ಜೊತೆಗೆ ವಾಯುಭಾರ ಕುಸಿತ ಕೂಡ ಆಗುವಂಥ ಸೂಚನೆ ಇದೆ ಅನ್ನುವಂಥ ಒಂದಷ್ಟು ಎಚ್ಚರಿಕೆಯ ಸಂದೇಶವನ್ನು ಈಗಾಗಲೇ ಹವಾಮಾನ ಇಲಾಖೆಯಿಂದ ಕೂಡ ಕೊಡಲಾಗಿದೆ. ಹಾಗಾಗಿನೇ ಕರಾವಳಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಕೂಡ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ರಾಜ್ಯದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಒಂದಲ್ಲ ಒಂದು ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ದಾವೆ. ವಾಯುಭಾರ ಕುಸಿತ ಕೂಡ ಆಗುತ್ತೆ ಅನ್ನುವಂಥ ಎಚ್ಚರಿಕೆ ಇದೆ. ಜೊತೆಗೆ ನಡು ರೋಡಲ್ಲೇ ಗುಂಡಿಗಳು ಬೀಳ್ತಾ ಇದ್ದಾವೆ, ರಸ್ತೆಗಳು ಕುಸಿತಾ ಇದ್ದಾವೆ. ಜೊತೆಗೆ ಕಡಲ್ ಕೊರೆತದ ಸಮಸ್ಯೆಯಿಂದ ಈ ಕಡಲ ತೀರದಲ್ಲಿ ವಾಸ ಮಾಡ್ತಾ ಇರುವಂಥ ಜನರಿಗೂ ಕೂಡ ಸಾಕಷ್ಟು ಆತಂಕ ಶುರುವಾಗಿದೆ. ಜೊತೆಗೆ ಜಮೀನುಗಳು ಜಲಾವೃತ ಆಗ್ತಾ ಇದ್ದಾವೆ. ಬೆಳೆದಂಥ ಬೆಳೆ ರೈತನಿಗೆ ಸಿಗ್ತಾ ಇಲ್ಲ. ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಮಳೆಯ ರಭಸಕ್ಕೆ ಶುಂಠಿ ಸೇರಿದಂತೆ ಅನೇಕ ಬೆಳೆಗಳಿಗಾಗಲೇ ನಾಶ ಆಗಿಬಿಟ್ಟಿದ್ದಾವೆ. ಒಂದು ಕಡೆ ರೈತನಿಗೆ ಆತಂಕ, ಮತ್ತೊಂದು ಕಡೆ ಕಡಲ್ ಕೊರೆತದಿಂದಾಗಿ ಕರಾವಳಿ ತೀರದಲ್ಲಿ ವಾಸ ಮಾಡ್ತಾ ಇರುವಂಥ ಜನರಿಗೂ ಕೂಡ ನಮ್ಮ ಮನೆ ಯಾವಾಗ ಮುಳುಗಡೆ ಆಗ್ಬಿಡುತ್ತೋ, ಕಡಲ್ ಕೊರೆತದಿಂದಾಗಿ ಏನೆಲ್ಲ ಅವಾಂತರಗಳು ಸೃಷ್ಟಿ ಆಗ್ಬಿಡುತ್ತಾವೋ ಅನ್ನುವಂಥ ಆತಂಕ ಕೂಡ ಶುರುವಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಇನ್ನೂ 3 ದಿನ ಇದೇ ರೀತಿ ಮಳೆ ಆಗೋದ್ರಿಂದ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಕರಾವಳಿ ತೀರದಲ್ಲಿರುವಂಥ ಜನರು ಮೀನುಗಾರಿಕೆ ಮಾಡೋದಕ್ಕೆ ಹೋಗಬಾರ್ದು. ಅದೇ ರೀತಿಯಾಗಿ ಜಲಾವೃತ ಆಗಿರುವಂಥ ರಸ್ತೆಗಳಲ್ಲಿ ದಾಟುವಂಥ ಸಾಹಸವನ್ನು ಯಾರೂ ಕೂಡ ಮಾಡೋದಕ್ಕೆ ಹೋಗಬಾರ್ದು. ಅನೇಕ ಸೇತುವೆಗಳು ಕೂಡ ಮುಳುಗಡೆ ಆಗಿರ್ತವೆ. ಆ ಸೇತುವೆ ದಾಟೋದಕ್ಕೆ ಅಂತ ಕೂಡ ಅನೇಕರು ವಾಹನ ಸವಾರರು ಸಾಹಸ ಮಾಡ್ತಿರ್ತಾರೆ. ಅದೆಲ್ಲ ಕೂಡ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ನೀರು ಬರ್ತಾ ಇರುವಂಥ ರಭಸಕ್ಕೆ ಎಂತಹ ವಾಹನ ಇದ್ರೂ ಕೂಡ ಕೊಚ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಸಾಕಷ್ಟು ಎಚ್ಚರಿಕೆಯಿಂದ ಇರಿ ಅಂತ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ.